ವಾಡದವಳ್ಳಿ ಕೆರೆಗೆ ತಲುಪಿಸಿದ ಮೇಲೆ ಅಲ್ಲಿ ನೀರು ಬಿದ್ದ ಮೇಲೆ ಅಲ್ಲಿಂದ ನೀರು ತತ್ತಿ ಹೊರತು ಮಳೆಯಲ್ಲಿ ಬಂದು ಸೇರುವಂತ ನೀರನ್ನು ಅಲ್ಲಿ ಮುಟ್ಟಲ್ಲ. ಎತ್ತಿನ ಒಳ್ಳೆ ಕನೆಕ್ಷನ್ ಅದು ಕೊಡದಲೆ ಆ ನೀರಿನ ಒಂದು ತೊಟ್ಟು ನೀರನ್ನು ಕೂಡ ನಾನು ಈ ನಗರಕ್ಕೆ ತರಲ್ಲ ಅಂತ ಅಂದ್ಬಿಟ್ಟು ನಾನು ಮಾತು ಕೊಟ್ಟಿದ್ದೀನಿ. ನಾನು ಆ ಮಾತಿನ ಪ್ರಕಾರ ನಡ್ಕೊತೀನಿ. ಅಲ್ಲಿದು ನೀರು ಅಲ್ಲಿ ತಲುಪಿದ ಮೇಲೆ ಅಲ್ಲಿ ನೀರು ಎತ್ತೋದು, ಇಲ್ಲ ಅಂತ ಅಂದ್ರೆ ಆ ಕೆರೆನ ನೀರನ್ನ ನಾನು ಎತ್ತಕ್ಕೆ ಹೋಗಲ್ಲ. ಯಾವ ಕಾರಣಕ್ಕೂ ಅದು ನಮ್ಮ ಆ ಭಾಗದ ರೈತಾಪಿ ಜನ ಈ ಒಂದು ವಿಚಾರದಲ್ಲಿ ಯಾವುದೇ ಒಂದು ಭಯ ಬೇಡ ಅಂತ ಕೇಳ್ಕೊತೀನಿ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಸಂಪನ್ಮೂಲ ಮಂತ್ರಿ ಆಗಿದ್ದಾಗಲೂ ಕೂಡ ಅವರಿತ್ತು. ಇನ್ನು 2 ವರ್ಷದೊಳಗೆ ನಾನು ನೀರು ಕೊಟ್ಟೇ ಕೊಡ್ತೀನಿ ಅಂತ ಹೇಳಿದರು. ಈಗ ಮೊನ್ನೆ ಭೇಟಿಯಾದಲ್ಲೂ ಕೂಡ 28 ಒಳಗಡೆ ನಮ್ಮ ಎಲೆಕ್ಷನ್ ಆಗೋದ್ರೊಳಗಡೆ ಖಂಡಿತವಾಗೂ ಕೂಡ ನಮ್ಮ DC ಸಾಹೇಬ್ರು ಹೇಳ್ದಂಗೆ ಯಾರಿಗೆ ಬರಲಿಲ್ಲ ಅಂದ್ರೂ ಕೂಡ ಹೆಚ್ಚಿನ ಒಳ್ಳೆ ನೀರು ಗ್ರಾವಿಟೇಷನ್ ಪವರ್ ಇಂದ ನಮ್ಗೆ ಗೌರಿಬಿದನೂರಿಗೆ ಬಂದೇ ಪ್ರಥಮವಾಗಿ ಬರ್ತದೆ. ನಮ್ಮ ಕೆರೆಗಳು ತುಂಬುತ್ತದೆ. 86 ಕೆರೆಗಳೇ MI ಕೆರೆಗಳು 86 ಕೆರೆಗಳಿದೆ. ಖಂಡಿತವಾಗೂ ಕೂಡ ಏನಾದರೂ ಕೂಡ ಮಾನ್ಯ ಮಂತ್ರಿಗಳಲ್ಲಿ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿ ಆದಷ್ಟು ಬೇಗ ನನ್ನ ಈ ಒಂದು ಅವಧಿ ಏನಿದೆ ಇದನ್ನ ಸಭೆಯ ಅವಧಿ ಏನಿದೆ 2 ವರ್ಷ ಅಷ್ಟರೊಳಗೆ ಖಂಡಿತವಾಗಿ ಎತ್ತಿನೊಳಗೆ ನೀರನ್ನು ಗೌರಿಬಿದನೂರು ತರೋದಕ್ಕೆ ಪ್ರಾಮಾಣಿಕವಾಗಿ 99 ಅಲ್ಲ 100% ನಾನು ಪ್ರಯತ್ನ ಮಾಡಿ ತರ್ತೀನಿ ಅಂತ ನಿಮ್ಮ ಮೂಲಕ ಭರವಸೆ ಕೊಡ್ತಾ, ಖಂಡಿತವಾಗೂ ಕೂಡ ಎಲ್ಲ ಕೆರೆಗಳಿಗೂ ಕೂಡ ಶುದ್ಧ ನದಿ ನೀರು ಬಂದರೆ ಆ ನದಿ ನೀರುಗಳಲ್ಲಿ ಕೂಡ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕೂಡ ಅನೇಕ ಗ್ರಾಮಗಳಲ್ಲಿ ನಾವು ತರಬಹುದು ಅಂತ ಹೇಳ್ತಾ, ನಮ್ಮ DC ಸಾಹೇಬರು ಅಷ್ಟೇ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಾವೇನಾದ್ರು ಹೇಳಿದ್ರೆ ತೊಂದರೆ ಮಾಡ್ತಾ ಇರ್ತಾರೆ. ನಾನು ಹೇಳಿದ್ದೆ, ಅವ್ರು ಬಂದಾಗ ನಾನು ರಿಕ್ವೆಸ್ಟ್ ಮಾಡಿದ್ದೆ ಅವರಿಗೆ, ಸರ್ ನಿಮ್ಮಂಥ ಒಬ್ಬ ಒಂದು ಪಾರದರ್ಶಕವಾದಂಥ ಒಂದು ಒಳ್ಳೆಯ ಇಲ್ಲೇ ಪಕ್ಕದಲ್ಲೇ ನಿಮಗೆಲ್ಲ ಗೊತ್ತಿದೆ CEO ಕೆಲಸ ಮಾಡಿದೆ ತುಮಕೂರಲ್ಲಿ. ಅಲ್ಲೆಲ್ಲ ಕೂಡ ನಾಗರಿಕ ಬಂಧುಗಳು ಅಲ್ಲಿ ಮುಖಂಡರುಗಳು ಬಂದು ಹೇಳ್ತಾ ಇರೋರು, ಸರ್ ಒಳ್ಳೆ ನಮಗೆ CEO ಇದ್ದಾರೆ, ನಮಗೆಲ್ಲ ಬಹಳಷ್ಟು ಅನುಕೂಲ ಆಗ್ತದೆ ಅಂತ ಕ್ರಿಯಾಶೀಲ ವ್ಯಕ್ತಿ ನಮ್ಮ ಜಿಲ್ಲೆಗೆ ಜಿಲ್ಲಾಧಿಕಾರಿ ಬಂದಿದ್ದಾರೆ ಅನ್ನೋ ದೃಷ್ಟಿಯಿಂದ ನಾನು ಅವ್ರಿಗೆ ಕೇಳ್ಕೊಂಡೆ. ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಜನ ಓಡಿ ಆಗದಲ್ಲೇ ತುಂಬಾ ರೈತರು ಬಹಳಷ್ಟು ಮನವಿಯಲ್ಲಿ ಬರೋದಿಲ್ಲ, ಪೋಡಿ ಅಂತ ಬರ್ತಾ ಇದೆ. ಅದೇ ರೀತಿ ಪೌತಿ ಖಾತೆಗಳು ಬೇರೆ ಯಾರ ಹೆಸರು, ಅದು ಆತ್ಮ ಹೆಸರು, ಅಜ್ಜನ ಹೆಸರು, 3 ತಲೆಮಾರಿನ ಹೆಸರು ಇರ್ತವೆ. ಅವ್ರೇನೋ ಒಂದು ಸಾಲ ತಗೋಬೇಕು ಅಂದ್ರೆ ಅವ್ರಿಗೆ ಹೆಸರು ಜಮೀನು ಇರಲ್ಲ. ಯಾವತ್ತೂ ಕೂಡ ಜಮೀನು ಅವ್ರ ಹೆಸರು ಇದ್ದರೆ ಭದ್ರತೆ. ಯಾರ್ಯಾರ ಹೆಸರು ಇತ್ತು ಅಂತಂದ್ರೆ ಯಾರು ಬೇಕಾದ್ರೂ ದುರುಪಯೋಗ ಮಾಡ್ಕೊಳ್ಳೋ ಅವಶ್ಯಕತೆ ಇರ್ತದೆ. ಅವ್ರ ಹೆಸರಿಗೆ ಪೌತಿ ಖಾತೆಗಳು ಮಾಡಿಸ್ಕೊಡ್ಬೇಕು ಸರ್ ಅಂತ ಅಂದ್ಬಿಟ್ಟು ಅವ್ರನ್ನ. ಆಮೇಲೆ ಹಾಗೆ ಇದು ಕಂದಾಯ ಗ್ರಾಮಗಳು, ಜೋಡಿ ಗ್ರಾಮಗಳು ಅಂತೀವಲ್ಲ, ಅವುಗೂ ಗ್ರಾಮಗಳು 4-5 ಗ್ರಾಮಗಳಿವೆ. ಇವೆಲ್ಲನೂ ನೀವು ನಿಮ್ಮ ಅವಧಿನಲ್ಲಿ ನೀವೊಂಥರ ಕ್ರಿಯಾಶೀಲ ವ್ಯಕ್ತಿತ್ವವಾಗಿ ನಮ್ಮ ತಾಲೂಕಿನ ಅಧಿಕಾರಿಗಳಿಗೂ ಕೂಡ ಸೂಚನೆಗಳನ್ನು ಕೊಟ್ಟು ದಯಮಾಡಿ ಇಂಥ ನಮ್ಮ ರೈತ ಪರವಾದಂಥ ಕೆಲಸಗಳನ್ನು ನೀವು ಮಾಡಿಸ್ಕೊಡ್ಬೇಕು ಅಂತ ಮನವಿ ಮಾಡಿದ್ದೆ. ಅದರ ಪ್ರಕಾರ ತಕ್ಷಣ ಅವ್ರ ಕಾರ್ಯನಿರ್ವಹಣೆಗಾಗಿ ತಾಲೂಕಿನ ತಹಸೀಲ್ದಾರ್ನ ಕರೆಸಿ ಈ ಕೆಲಸಗಳಿಗೆ ಒಂದು ಚಾಲನೆ ಕೊಟ್ಟರೆ ಖಂಡಿತವಾಗೂ ಅವರ ಒಂದು ಅವಧಿಯಲ್ಲಿ ನಾನು ನೆಕ್ಸ್ಟ್ ಇನ್ನೊಂದು ವರ್ಷ 1.5 ವರ್ಷದಲ್ಲಿ ಖಂಡಿತವಾಗಿ ನೀವು ಭೌತಿಕ ಖಾತೆ ಇರ್ಬೋದು, ಅದೇ ರೀತಿ ದುರಸ್ತಿ ಕಾರ್ಯ ಇರ್ಬೋದು, ಕಂದಾಯ ಗ್ರಾಮಗಳಿರ್ಬೋದು, ಪ್ರತಿಯೊಂದು ಕೂಡ ಸಂಪೂರ್ಣವಾಗಿ ಇಂಥ ಸಮಸ್ಯೆ ಬಗೆಹರಿದು ನಿಮಗೆಲ್ಲ ನೆಮ್ಮದಿಯಾಗಿ ನಿಮ್ಮ ಭೂಮಿ ನಿಮ್ಮ ಹಕ್ಕುಗಳು ಕರೆಕ್ಟಾಗಿ ಇರ್ತವೆ ಅಂತ ಒಂದು ಮಾತನ್ನ ಹೇಳ್ತಾ